ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರಶಾಂತ್ PRS. ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ಸಂದೇಶ್ ಅವರು ಕೋಲಾರದಿಂದ ಜಾಯ್ನ್ ಆಗಿದ್ದಾರೆ. ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಕೆಲವು ವಿಷಯದಲ್ಲಿ ಬಹಳ ವಿಶೇಷವಾದ ಸುದ್ದಿಗಳನ್ನು ಅಥವಾ ವಿಚಾರವನ್ನು ಹೋರಾಟವನ್ನು ಶುರು ಮಾಡ್ಕೊಂಡಿದ್ದಾರೆ. ಆ ಬಗ್ಗೆ ಅವರ ಹತ್ರನೇ ಕೇಳೋಣ. ನಮಸ್ತೆ ಸಂದೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನೀವು ಚೆನ್ನಾಗಿದ್ದೀವಿ. ನೀವು ಬಹಳ ದಲಿತ ಸಂಘರ್ಷ ಹೋರಾಟಗಳನ್ನ, ದಲಿತರಿಗೆ ನ್ಯಾಯ ಕೊಡಿಸುವಲ್ಲಿ ಅಥವಾ ಬಹಳ ಹೋರಾಟದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಹೇಳಿದ್ರಿ, 15 ವರ್ಷ ಇರುವಾಗಲೇ ನೀವು ಹೋರಾಟದಲ್ಲಿ ತೊಡಗಿದ್ದು, ಚಿಕ್ಕ ಪುಟ್ಟ ಮಗು ಇರುವಾಗಲೇ ಹೋರಾಟದಲ್ಲಿ ತೊಡಗಿಸಿಕೊಂಡವರು ನೀವು. ಇದೀಗ ಸೌಜನ್ಯ ಅನ್ನುವ ಹೆಣ್ಣು ಮಗುವಿಗೆ ಈ ರೀತಿಯಲ್ಲಿ ದೌರ್ಜನ್ಯವಾಗಿ ಅವಳನ್ನ ಒಂದು ರೀತಿಯಲ್ಲಿ ತಿಂದು ಹಾಕಿದ್ದಾರೆ. ಆ ಹೋರಾಟಕ್ಕೆ ತಾವು ಧುಮುಕಿದ್ದೀರಿ. ನಿಮ್ಮ ಅಭಿಪ್ರಾಯ, ಈ ಕ್ಷಣಕ್ಕೆ ನಿಮ್ಮ ಅಭಿಪ್ರಾಯ ಏನು? ಸರ್, ಈಗ ಮೊದ್ಲಿಗೆ ನನಗ್ ಸಿಕ್ಕಿದ್ದು ಮಾಹಿತಿ ಸೌಜನ್ಯ ಅವ್ರ ವಿಚಾರವಾಗಿ. ನನಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಗ್ಲಿಲ್ಲ ಅಂದಿದ್ರೆ ನಾನು ಮಾತಾಡ್ತಾ ಇಲ್ಲ ಸರ್. ಮತ್ತೆ ಯಾವುದೇ ಗೊತ್ತಿಲ್ದಿರ ಏನೋ ಬ್ಲೈಂಡ್ ಆಗಿ ಏನೋ ಮಾತಾಡ್ಬೇಕು, ಏನೋ ಇದ್ ಮಾಡ್ಬೇಕು, ರಾಜ್ಯದ ಜನತೆಗೆ ಮತ್ತೆ ಬೇರೆಯವ್ರಿಗೆ ಒಂದು ಬ್ಯಾಡ್ ಏನೋ ಇದ್ ಮಾಡ್ಬೇಕು, ಒಂದು ಕೆಟ್ಟ ಒಂದು ಉದ್ದೇಶ ಮೂಡಿಸ್ಬೇಕು ಅನ್ನೋ ಉದ್ದೇಶ ಇದ್ದಿಲ್ಲ ಸರ್. ಮತ್ತೆ ನನಗೆ ಇನ್ಫಾರ್ಮೇಶನ್ ಸಿಗ್ದಿರಾ ಯಾವುದೇ ವಿಚಾರನ ನಾನು ಯಾರ ಹತ್ರನೂ ಚರ್ಚೆನೂ ಮಾಡಿದ್ದಿಲ್ಲ. ಸೌಜನ್ಯ ಅವರ ಹೋರಾಟಕ್ಕೆ ಸಹ ನಾನು ಯಾವುದೇ ಒಂದು ಇದನ್ನ ಬೆಂಬಲವನ್ನ ಇಲ್ಲಿ ತನಕ ಯಾವ್ದು ಮಾಡಿದ್ದಿಲ್ಲ ಸರ್. ಆದ್ರೆ ಸುಮಾರು ಜನ ನೀವು ಹೋರಾಟಕ್ಕೆ ಬರ್ಬೇಕು, ಸುಮಾರು 13 ವರ್ಷದಿಂದ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ, ನೀವು ಬರ್ಬೇಕು, ಬಂದು ಏನೋ ಒಂದು ಮಾಡ್ಬೇಕು, 100% ಸಕ್ಸಸ್ ಮಾಡ್ತೀರಾ, ನಿಮ್ ಕೈಯಿಂದ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಜನ ಮೆಸೇಜ್ ಮಾಡೋದು, ಮಾತಾಡೋಂಥದ್ದು ಇಂಥದ್ದೆಲ್ಲ ಮಾಡ್ತಾರೆ ಸರ್. ಅದಾದ್ಮೇಲೆ ಸುಮಾರು ಒಂದು 3 days ನಾನು ಧರ್ಮಸ್ಥಳದಲ್ಲೇ ಇದ್ದು ಸುಮಾರು ವಿಚಾರಗಳನ್ನ ಇದ್ ಮಾಡ್ತೀನಿ ಸರ್, ಸಂಗ್ರಹಿಸ್ಕೊಳ್ಳೋ ಕೆಲಸ ಮಾಡ್ತೀನಿ ಸರ್. ನೀವು ಧರ್ಮಸ್ಥಳದಲ್ಲಿ ಬಂದು ಇರ್ತೀರಾ, ಧರ್ಮಸ್ಥಳದಲ್ಲಿ ಇದ್ದು ಆ ವಿಷಯಕ್ಕೆ ಬಂದಂತ ವಿಚಾರಗಳನ್ನ ನೀವು ಸ್ಟಡಿ ಮಾಡಕ್ ಹೋಗ್ತೀರಾ. ಇಂಟ್ರೆಸ್ಟಿಂಗ್ ಆಗಿದೆ, ಹೇಳಿ. ಎಸ್. ಇದಾದ್ಮೇಲೆ ಏನ್ ಮಾಡ್ತಾರೆ, ಮತ್ತೆ ಆ ವಿಚಾರಗಳನ್ನ ಕನ್ಫರ್ಮ್ ಮಾಡ್ಕೊಬೇಕಲ್ಲ. ಇವಾಗ ಅವ್ರು ಯಾರೋ ಒಬ್ರು ಒಂದು ವಿಚಾರನ, ಒಂದು ಅಧಿಕಾರಿ ಆಗ್ಬೋದು, ಸಾಮಾನ್ಯ ಜನ ಆಗ್ಬೋದು, ಯಾರಾದ್ರೂ ಆಗ್ಬೋದು, ಒಂದಷ್ಟು ವಿಚಾರಗಳನ್ನ ನಮ್ಗೆ ತಿಳಿಸಿದಾಗ ಅದನ್ನ ನಾವು ಪರ್ಫೆಕ್ಟ್ ಆಗಿ ಕನ್ಫರ್ಮ್ ಮಾಡ್ಕೊಳ್ಳೋಂಥದ್ದು ಮಾಡ್ಬೇಕಲ್ವಾ. ಸುಮ್ನೆ ನಾವು ಬ್ಲೈಂಡ್ ಆಗಿ ಏನು ಹೋಗಬಾರ್ದಲ್ವಾ. ಇದನ್ನೆಲ್ಲ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೇನೆ ಒಂದಷ್ಟು ವಿಲೇಜ್ಗಳಿಗೆ ಭೇಟಿ ಕೊಡ್ತೀನಿ ಸರ್. ಒಂದಷ್ಟು ಜನ ಆಫೀಸರ್ಸ್ ಭೇಟಿ ಮಾತಾಡ್ತೀನಿ. ಎಲ್ಲಾರ್ನು ಅದಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಬ್ಬರು ಎಲ್ಲಾರ್ಗು ಸಂಬಂಧಪಟ್ಟಂಗೆ ಎಲ್ಲಾರ್ನು ಮಾತಾಡ್ತೀನಿ ಸರ್. ಮಾತಾಡಿದಾದ್ಮೇಲೆ ಜಾಸ್ತಿ ಇನ್ಫಾರ್ಮೇಶನ್ಸ್ ಅಂದ್ರೆ ಸುಮ್ನೆ 1-2 ವಿಚಾರ ಇಟ್ಕೊಂಡು ನಾವು ಮಾತಾಡೋಂಥದ್ದು ಬೇಡ. ಸುಮಾರು ವಿಚಾರಗಳು ನಮ್ಮ ಸಂಬಂಧಪಟ್ಟಂತ ಕೇಸಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಸ್ ಆಗ್ಬೋದು, ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು, ಯಾವ ತರ ನಾವು ಹೋರಾಟ ಮಾಡ್ಬೇಕು, ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಯನ್ನ ಪಕ್ಕಾ ತಿಳ್ಕೊಂಡು ಖಚಿತವಾಗಿ ಇದಾದ್ಮೇಲೆನೆ ನಾನು ಲೈವ್ ಮಾಡಿ ಮಾತಾಡ್ತೀನಿ. ಒಂದು ವಿಡಿಯೋ ಮಾಡಿ ಲೈವ್ ಮಾಡಿ ವಿಡಿಯೋ ಮಾಡಿ ಬಿಡ್ತೀನಿ ಸರ್. ಆ ಲೈವ್ ಅಲ್ಲಿ ನಾನು ಮೊನ್ನೆ ಎಲ್ಲ ಹೇಳ್ತಾ ಇದ್ದೀನಿ, ನಡುವೆ ಎಲ್ಲ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಇಲ್ಲಿ ತನಕ ಯಾವುದೇ ಅಷ್ಟ್ರ ಮಟ್ಟಿಗೆ ದೊಡ್ಡ ಮಟ್ಟದ ಒಂದು ಇನ್ಫಾರ್ಮೇಶನ್ಸ್ ನಾನು ಸಹ ಲೈವ್ ಅಲ್ಲಿ ಹೇಳಿಲ್ಲ. ನಾನು ಕೇವಲ ಮಾತಾಡಿರುವಂತದ್ದು ಕೇವಲ 10% ಅಷ್ಟೇನೆ. ಕೋರ್ಟ್ ಅಲ್ಲಿ ನಾವು ಒಂದಷ್ಟು ಸಬ್ಮಿಟ್ ಮಾಡ್ಬೇಕು, ಡಾಕ್ಯುಮೆಂಟ್ ಅಷ್ಟು ಕೊಡ್ಬೇಕು, ಮತ್ತೆ ಸಾಕ್ಷಿಗಳನ್ನ ಕರ್ಕೊಂಡು ಹೋಗಿ ಮಾತಾಡ್ಬೇಕು. ಸಾಕ್ಷಿಗಳನ್ನ ಇದೇ ತರ ನಿಮ್ಮದೇ ಯಾವ್ದೋ ಚಾನಲ್ ಅಲ್ಲಿ ನಾವು ನಿಮ್ ಚಾನಲ್ ಅಲ್ಲೇ ಕೂರ್ಸ್ಕೊಂಡು ನಾನು ಲೈವ್ ಮುಖಾಂತರ ಮಾತಾಡೋಂಥದ್ದು ಮಾಡ್ಬೇಕು. ಇನ್ನ ಜಾಸ್ತಿ ಕೆಲಸ ಇದೆ ಸರ್. ಅಲ್ವಾ? ಆದ್ರೆ ಒಂದೇ ಒಂದು ಇನ್ಫಾರ್ಮೇಶನ್ಗೆ ಸಂಬಂಧಪಟ್ಟಂಗೆ ನಾವು ಮಾತಾಡಿದ ತಕ್ಷಣನೇ ಸುಮಾರು ಒಂದು 300 ಟ್ರೋಲ್ ಪೇಜಸ್ ಸ್ಟಾರ್ಟ್ ಆಗುತ್ತೆ ಸರ್. ಓಹೋ, ನಿಮ್ಮ ಮೇಲೆ 300 ಟ್ರೋಲ್ ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಸೌಜನ್ಯ ಅವ್ರ ಕೇಸ್ ಮೇಲೆನೆ. ಅದಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಫೇವರ್ ಆಗಿ ಮಾತಾಡ್ತಾರೋ ಇವ್ರೆಲ್ಲಾರ್ಗೂನು ಎಲ್ಲೋ ಒಂದ್ ಕಡೆ ಅವ್ರಿಗೆ ಡ್ಯಾಮೇಜ್ ಮಾಡ್ಬೇಕು ಅನ್ನೋ ಒಂದ್ ಲೆಕ್ಕಾಚಾರದಲ್ಲಿ ಸುಮಾರು ಒಂದಷ್ಟು ಟ್ರೋಲ್ ಪೇಜಸ್ ಮಾಡ್ಕೊಂಡು ಟ್ರೋಲ್ ಮಾಡೋಂಥದ್ದು, ಇನ್ನೊಂದ್ ಮಾಡೋಂಥದ್ದು ಬೇಕಾದಷ್ಟು ಮಾಡ್ತಾ ಇದ್ರೆ. ಮತ್ತೆ ಇಂಥದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳೋಂಥ ವ್ಯಕ್ತಿಗಳೆಲ್ಲ ಸುಮಾರು 13 ವರ್ಷದಿಂದ ನಮ್ಮ ಮೇಲೆ ಈ ತರ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸುಮಾರು ನಾವು ನೋಡಿದೀವಿ ಸರ್. ಎಲ್ಲ ಸರ್ ಬಿಸಿಲು ಬೀಳ್ತಾ ಇದೆ, ಸ್ವಲ್ಪ ಆ ಕಡೆ ಹೊರಟೋಗ್ತೀನಿ ಸರ್, ದಯವಿಟ್ಟು ಕ್ಷಮಿಸಿ. ಓಕೆ ಸರ್, ಪರ್ಫೆಕ್ಟ್ ಸರ್. ಓಕೆ ಸರ್, ಒಂದಷ್ಟು ವಿಚಾರಗಳನ್ನ ನಾವೇನ್ ಮಾಡ್ತೀವಿ, ಫೇಸ್ ಮಾಡ್ಕೊಂಡೇ ಬರ್ತಾ ಇದೀವಿ ಸರ್. ಯಾಕಂದ್ರೆ ಸಮಾಜ ನಾವು ಏನ್ ಮಾಡ್ಬೇಕು, ಕಷ್ಟಪಟ್ಟು ಕೆಲಸ ಮಾಡ್ಬೇಕು. ಕೆಲಸ ಮಾಡೋಂತ ನಿಟ್ಟಿನಲ್ಲಿ, ಹೋರಾಟ ಮಾಡೋಂತ ನಿಟ್ಟಿನಲ್ಲಿ ಟೀಕೆಗಳು ಮಾಡೋಂಥದ್ದು. ಈಗ ಯಾರೇ ಆಗ್ಲಿ ಹೋರಾಟ ಮಾಡೋಂತ ಸಂದರ್ಭದಲ್ಲಿ ಫಸ್ಟ್ ಬರೋಂಥದ್ದು ಟೀಕೆಗಳು ಅಲ್ವಾ. ಟೀಕೆಗಳು ಬರ್ತಾ ಇತ್ತಂದ್ರೆ ನಾವು ಗೆಲ್ತಾ ಇದೀವಿ ಅಂತ ಅರ್ಥ ಅಲ್ವಾ ಸರ್.
ಸರಿ. ಅಷ್ಟಿಲ್ದಿರ ಇದ್ರೆ ಇವರು ಇದ್ ಮಾಡೋಂಥದ್ದೇನು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಂಥದ್ದೇನು, ಪೊಲೀಸ್ ಸ್ಟೇಷನ್ ನನ್ನನ್ನು ಕರ್ಸೋಂಥದ್ದೇನು, ಏನೇನೇನೋ ಮಾಡೋಂಥದ್ದು ಈಗ ಒಂದು ಎಲ್ಲಾನು ಮಾಡ್ಕೊಳ್ಳಿ. ಖಾಲಿ ಒಂದು ಲೈವ್ ಮಾಡಿದಾಗ ಇಷ್ಟೆಲ್ಲ ಆಗ್ತದೆ. ಒಂದು ಕಾರ್ಯಕ್ರಮ, ಒಂದು ಚಿಕ್ಕ ವಿಷಯ, ಅಲ್ಲಿ ಏನು ಇರೋದಿಲ್ಲ ಜಾಸ್ತಿ ವಿಚಾರ, ನೀವು ಹೇಳಿದ್ರಲ್ಲಿ ಆ ಚಿಕ್ಕ ವಿಚಾರ ಬಟ್ ಅದೇ ನಿಜ ಸರ್. ಈಗ ನಾನು ಅವತ್ತೇನ್ ಮಾತಾಡ್ತೀನೋ ಅದೇ ನಿಜ. ಹ್ಮ್. ಈಗ ಇಷ್ಟೂ ತನಿಖೆಗಳಲ್ಲಿ ಯೋಗೇಶ್ನ ಯಾಕೆ ಭಾಗವಹಿಸೋದಕ್ಕೆ ಬಿಡಲ್ಲ, ಹ್ಮ್. ಯೋಗೇಶ್ನ ಯಾಕೆ ತನಿಖೆ ಮಾಡಲ್ಲ? ಹ್ಮ್. ಈಗ ನಾನ್ ಹೇಳೋಂಥದ್ದು ಸರ್, ಒಬ್ಬ ಅಧಿಕಾರಿ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ ಸರ್? ಖಂಡಿತವಾಗ್ಲೂ ಮಾಡ್ಬೋದು ನಮ್ಮ ದೇಶದಲ್ಲಿ. ನೋಡಿ, ಈಗ ತಾನೇ ಯಾವ್ದೋ ಸುದ್ದಿ ನೋಡ್ದೆ, ಇವಾಗ ತಾನೇ ನೀವು ಇದು ನಾವು ಲೈನ್ ತಗೊಳೋದಕ್ ಮೊದ್ಲು ಒಂದ್ ಸುದ್ದಿ ನೋಡ್ಕೊಂಡ್ ಬರ್ತಾ ಇದ್ದೆ, ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು. ಏನ್ ವಿಚಾರ ಅಂದ್ರೆ 3 ವರ್ಷ ಆಗಿತ್ತಂತೆ ಜೈಲ್ಗೆ ಹೋಗಿ, ನಿಮ್ ಹೆಂಡ್ತಿ ನೀನೇ ಕೊಲೆ ಮಾಡಿದ್ಯಾ ಅಂತ. ಹ್ಮ್. ಯಾವ್ದೋ ಡೆಡ್ ಬಾಡಿ ತೋರ್ಸ್ಬಿಟ್ಟು ಪಾಪ ಹ್ಮ್. ಅವ್ರ ಗಂಡನ್ನ ಕರ್ಕೊಂಡೋಗಿ ನೀನೇ ಕೊಲೆ ಮಾಡಿದ್ಯಾ ನಿಮ್ ಹೆಂಡ್ತಿನ ಅಂತ ಹೇಳ್ಬಿಟ್ಟು ಪೊಲೀಸ್ ಅವ್ರು ಶಿಕ್ಷಿರೋಂಥದ್ದು. ಹ್ಮ್. ಏನ್ ದುರಂತ ಸರ್. ಅವನು 3 ವರ್ಷ ತಪ್ಪು ಮಾಡ್ದಿರ ಜೈಲ್ ಹೊಡಿಯೋ ಅಂತ ಕೆಲ್ಸನ ಮಾಡ್ತಾನಂದ್ರೆ ಹ್ಮ್. ಎಲ್ಲಿದೀವಿ ನಾವು ಇನ್ನ? ಯಾಕೆ ಈ ತರ ನಡೀತಾ ಇದೆ? ನಮ್ಮ ಸಂವಿಧಾನ ಹೇಳ್ತದೆ 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ತೊಂದರೆ ಇಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ. ಆದ್ರೆ ಈಗ ಆಗ್ತಾ ಇರೋದು ನಿರಪರಾಧಿಗಳಿಗೆ ಶಿಕ್ಷೆ ಯಾವತ್ತು. ಸರ್, ಈಗ ಈ ಕೇಸಲ್ಲಿ ನಿಜವಾದ ಆರೋಪಿಗಳನ್ನ, ಅಪರಾಧಿಗಳನ್ನ ತಪ್ಪಿಸ್ಬಿಟ್ಟು ನಿರಪರಾಧಿಗಳಿಗೆ ಶಿಕ್ಷೆ ಕೊಡ್ತಾ ಇದ್ದೆ ಎಲ್ಲಾ ಕೇಸು ಸರ್. ಈಗ ನಾನ್ ಹೇಳೋಂತ ಸರ್, ನಡೆದಿರುವಂತ ಘಟನೆನೇ ಹೇಳ್ತೀನಿ ಸರ್. ಅದೇ ಇನ್ನೊಂದು ವಿಚಾರ, ಅದು ಸಂಪೂರ್ಣ ಮಾಹಿತಿ ನನಗೆ ಗೊತ್ತು. ಅವರು ಮಾತಾಡ್ತಾರೆ ಲೈವ್ ಅಲ್ಲಿ ಬಂದು. ನಮ್ಮ ಅಕ್ಕಿ ಪಿಕ್ಕಿ ಜನ ಸರ್, ಪಾಪ ತುಂಬಾ ತಳ್ಳ ಸಮುದಾಯದವರು, ಏನು ಗೊತ್ತಾಗಲ್ಲ. ಧರ್ಮಸ್ಥಳಕ್ಕೆ ಇದಕ್ ಬರ್ತಾರೆ, ಏನೋ ಒಂದಷ್ಟು ದರ್ಶನ ಮಾಡ್ಕೊಬೇಕು, ಹೋಗ್ಬೇಕು. ಅಲ್ಲಿ ಬಂದು ಸುಮ್ನೆ ಇರಲ್ಲ ಇವ್ರು. ದರ್ಶನ ಮಾಡ್ಕೊಂಡು ಅದೇನೋ ಕೂದ್ಲೆಲ್ಲ ಕೊಟ್ಬಿಟ್ಟು ಏನ್ ಸುಮ್ನೆ ಇರಲ್ಲ ಇವ್ರು. ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಅಲ್ಲೆಲ್ಲ ಆಚೆ ಹೋಗಿ ಯಾವ್ದೋ ಒಂದು ಉಡಾ ಸಿಕ್ಬಿಡುತ್ತೆ ಸರ್ ಪಾಪ. ಉಡಾ ಏನಂತಾರ ಸರ್ ನಿಮ್ ಕಡೆ? ಉಡಾನೆ ಅಂತಾರೆ, ಹೇಳಿ. ಉಡಾ ಸಿಕ್ಕಿದ್ರೆ ಇನ್ನು ಇದು ಓಡು ಅಂತ ಹೇಳ್ತಾರೆ ಇಲ್ಲಿನ ಕನ್ನಡದಲ್ಲಿ. ಉಡಾ ಸಿಕ್ಕಿದ್ರೆ ಉಡಾನ್ ಏನ್ ಮಾಡ್ತಾರೆ, ಕಟ್ ಮಾಡ್ಕೊಂಡು ಹಿಂದಾಕ್ತಾರೆ. ಅವ್ರು ಉಡಾನ್ ಕಟ್ ಮಾಡಿದಾರೆ, ಕೊಯ್ದಿದ್ದಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ ಕೂರಿಸ್ತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ಬಿಟ್ಟು ಡಬಲ್ ಮರ್ಡರ್ ನೀವೇ ಮಾಡಿದೀರಿ ಅಂತ ಫಿಟ್ ಮಾಡ್ತಾರೆ. ಅರ್ಥ ಆಯ್ತಾ ನಿಮ್ಗೆ ಯಾವ ಕೇಸ್ ಅದು ಅಂತ? ಪಾಪ ಅವ್ರು ಏನ್ ತಪ್ಪು ಮಾಡಿದ್ರು. ಆಯ್ತು, ಉಡಾ ತಿನ್ನೋದು ತಪ್ಪೆ, ಅದ್ರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಅದು ಬಂದು ಅರಣ್ಯ ಪ್ರಾಣಿ, ಅದನ್ನ ತಿನ್ನೋದು ತಪ್ಪೆ, ಅದ್ರಲ್ಲಿ 2 ಮಾತಿಲ್ಲ. ನೀನ್ ಆ ಕೇಸಲ್ಲಿ ಫಿಟ್ ಮಾಡಿ, ಅದೇ ವಿಚಾರದಲ್ಲಿ ಕೇಸ್ ಆಗಿದ್ರೆ ಓಕೆ, ತೊಂದರೆ ಇರ್ಲಿಲ್ಲ. ಅದೇ ವಿಚಾರದಲ್ಲಿ ಕೇಸ್ ಆದ್ರೆ ಶಿಕ್ಷೆ ಆಗ್ಲಿ, ಅದ್ರಲ್ಲಿ ಏನು ಅಭ್ಯಂತರ ಇಲ್ಲ. ಅದಕ್ ಸಂಬಂಧಪಟ್ಟಂಗ ಅದನ್ನ ಬಿಟ್ಬಿಟ್ಟು ನೀವು ಈ ಕೇಸಲ್ಲಿ ಫಿಟ್ ಮಾಡ್ತೀರಾ, ಮತ್ತೆ ಅದು ಆ ಪ್ರಕರಣ ಸಿ ರಿಪೋರ್ಟ್ ಆಗುತ್ತೆ ಸರ್. ಅಂದ್ರೆ ಆರೋಪಿಗಳೇ ಸಿಗ್ಲಿಲ್ಲ ಅಂತ ಆಗುತ್ತೆ. ಮಂಗಳೂರು ಮೂಲದವ್ರನ್ನ ಕರ್ಸ್ಬಿಟ್ಟು ನೀವು ಮರ್ಡರ್ ಮಾಡಿಸ್ಬಿಟ್ಟು ಮತ್ತೆ ಅವ್ರನ್ನ ವಾಪಸ್ ಕಳಿಸ್ಬಿಟ್ಟು ಯಾರೋ ಒಬ್ಬರ ಮೇಲೆ ಆರೋಪ ಹಾಕ್ತೀರಾ, ಯಾರೊಬ್ಬ ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಕೇಸ್ ಏನಾಗುತ್ತೆ, ಡಿಸ್ಮಿಸ್ ಆಗ್ತಿತ್ತೆ, ಕೇಸ್ ಸಿ ರಿಪೋರ್ಟ್ ಆಗ್ತಿತ್ತು. ಯಾರ ಜವಾಬ್ದಾರಿ? ಆ ವಿಚಾರದಲ್ಲಿನೂ ಎಲ್ಲ ಒಂದೊಂದೇ ಆಚೆ ಬರ್ತಾ ಇದೆ ಸರ್. ಯಾವ್ದು ಸುಮ್ನೆ ಬಿಡುವಂತ ವ್ಯಕ್ತಿ ಅಲ್ಲ ಸರ್. ಸಂದೇಶ್ ಬಂದ್ರೆ ಎಲ್ಲಾ ವಿಚಾರಗಳನ್ನ ತಗೊಂಡೇ ಬರ್ತಾನೆ. ಈ ಹೋರಾಟಕ್ಕೆ ನೀವು ಹೇಳಿದ್ರಿ, ಈಗ ಹೇಳುವಾಗ ತುಂಬಾ ಜನ ಹೇಳಿದ್ರು, ಯಾಕೆ ನಾನು ಈ ವಿಷಯಕ್ಕೆ ತಲೆ ಹಾಕ್ದವನಲ್ಲ. ತುಂಬಾ ಜನ ಹೇಳಿದ್ರು, ಈ ವಿಷಯದಲ್ಲಿ ನೀವು ನೋಡಿ ಈಗ ಆಗಿದೆ, ಅನ್ಯಾಯ ಆಗಿದೆ, ನೀವ್ ಯಾಕೆ ಮಾತಾಡ್ತಾ ಇಲ್ಲ ಅಂತ ಕೇಳಿದ್ಮೇಲೆ ನಾವು ಅದ್ರ ಬಗ್ಗೆ ಸ್ಟಡಿ ಮಾಡ್ಬಿಟ್ಟು ಬಂದೆ ಅಂತ. ನಿಮ್ಗೆ ಸ್ಟಡಿ ಮಾಡಿದಾಗ ಏನ್ ಅನಿಸ್ತು, ಯಾಕೆ ಇದಕ್ಕೆ ಬರ್ಲೇಬೇಕಂತ ಅನಿಸ್ತು ಈ ಹೋರಾಟಕ್ಕೆ? ಸರ್, ಈಗ ನಾನು ಹೇಳೋಂಥದ್ದು ಏನಂದ್ರೆ, ಒಂದು ಪರ್ಫೆಕ್ಟ್ ಆಗಿ ಹೋರಾಟ ಮಾಡ್ತಾ ಇರುವಂತದ್ದು ಕೇವಲ 20 ಜನ ಸರ್, ಸೌಜನ್ಯ ಅವ್ರ ವಿಚಾರವಾಗಿ. ಕರ್ನಾಟಕ ರಾಜ್ಯ ಜನತೆ ಎಲ್ಲ ಸೇರಿ ಬೆಂಬಲ ಕೊಡ್ತಾ ಇರೋಂಥದ್ದು ನಿಜಾನೇ. ಆದ್ರೆ ಕೇಸ್ ನಡ್ಸ್ಕೊಂಡು ಹೋಗ್ತಾ ಇರೋಂಥದ್ದು ಕರೆಕ್ಟ್ ಆಗಿ 20 ಜನ. ಉಳಿದ 250 ಜನ ಶಾಮೀಲಾಗಿದ್ದಾರೆ. ಎಷ್ಟು ಜನ? ನೀವು ಹೇಳೋದು 250 ಜನ ಅಂತ. 250 ಜನ ಶಾಮೀಲಾಗಿದ್ದಾರೆ. ಕಿಡ್ನಾಪ್ ಮಾಡೋದಕ್ಕೆ ಬಳಸುವಂತ ಕಾರಣ, ಯಾವನ ಒಬ್ಬನ ಲೀಡರ್ ಬಂದ್ರೆ ಅವನು ಕೊಟ್ಟು ಕಳಿಸ್ಬಿಡ್ತಾರೆ. ಅವನ್ಗೆ ಆ ವಿಚಾರ ಗೊತ್ತಾಗ್ಬಿಟ್ಟು ಅವನು ವಾಪಸ್ ತಂದು ಕೊಡ್ತಾನೆ. ನಿನ್ ಕಾರ್ ಕೊಡ್ತೀನಿ, ಕಾರಲ್ಲಿ ಓಡಾಡ್ಕೊ ಅಂತ ಹೇಳ್ಬಿಟ್ಟು ಕಿಡ್ನಾಪ್ ಮಾಡೋದಕ್ ಬಳಸುವಂತ ಕಾರಣ ಅವನು ಕೊಟ್ಟು ಕಳಿಸ್ಬಿಡ್ತಾರೆ. ಆಮೇಲೆ ಒಂದ್ ಹೆಣ್ಮಗಳು ಸರ್, ಈ ಹೆಸರು ನಾನು ಇಲ್ಲಿ ತನಕ ಕೇಸ್ ಬಗ್ಗೆ ಮಾತಾಡಿಲ್ಲ, ಬಟ್ ನೆಕ್ಸ್ಟ್ ನಾನ್ ನಿಮ್ದೇ ಚಾನಲ್ಗೆ ಅಲ್ಲಿಗೆ ಬರ್ತಾ ಇದೀನಲ್ಲ, ಈಗ ಮಂಗ್ಳೂರ್ಗ್ ಬರ್ತೀನಲ್ಲ, ಅವತ್ ಬಂದ್ ಅಲ್ಲೇ ಮಾತಾಡ್ತೀನಿ ಸರ್. ಎಲ್ಲಿರೋದು ನೀವು ಮಂಗ್ಳೂರಲ್ಲೇ ಅಂತ ಹೇಳ್ಬಿಟ್ಟು ನನಗೆ ಅಡ್ರೆಸ್ ಲೊಕೇಶನ್ ಕಳ್ಸಿದ್ರೆ ಅಲ್ಲಿಗೆ ಬರ್ತೀನಿ ನಾನು.
ಅಲ್ಲೇ ಬಂದ್ ಮಾತಾಡ್ತೀನಿ. ಹ್ಮ್. ಒಂದು ಹೆಣ್ಣು ಮಗಳ ಹತ್ರ ಸೌಜನ್ಯ ಒಳ ಉಡುಪೈತೆ ಅಂತ ಹೇಳ್ಬಿಟ್ಟು ಆ ಹುಡುಗಿನ ಕೊಲೆ ಮಾಡ್ತಾರೆ. ಹ್ಮ್. ಹ್ಮ್. ಸೌಜನ್ಯ ಒಳ ಉಡುಪಿದೆ ಅಂತ. ಮತ್ತು ಒಂದು ಹೆಣ್ಣು ಮಗಳ ಹತ್ರ. ಹ್ಮ್. ಏನ್ ಅನ್ಸುತ್ತೆ ಕೇಳ್ಕೊಂಡ್ರೆ? ಇಂಥ ಸೂಕ್ಷ್ಮ ವಿಚಾರಗಳು ನಿಮ್ಗೆ ಹೇಗ್ ಗೊತ್ತಾಗ್ತಾ ಇದೆ? ಎಲ್ಲಿಂದ ಗೊತ್ತಾಗ್ತದೆ? ಎಲ್ಲಿಂದ ದಾಖಲೆಗಳನ್ನ ನೀವು ತೊಡಕಾಡಿ ತಗೊಂಡ್ ಬಂದಿದ್ದೀರಾ ಅಂತ? ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ ಅದೆಲ್ಲ. ಹಾ. ಅದನ್ನೆಲ್ಲ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ, ಅದನ್ನೆಲ್ಲ ತನಿಖಾ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡ್ತೀನಿ, ಅದ್ರಲ್ಲಿ ಡಿಫ್ರೆನ್ಸ್ ಇಲ್ಲ. ಬಟ್ ತಪ್ಪು ಸರ್. ನಮ್ಮ ಹತ್ರ ಎಷ್ಟೇ ದುಡ್ಡಿದ್ಲು, ಎಷ್ಟೇ ಕಾಸಿರ್ಲಿ, ಯಾರನ್ನ ಬೇಕಾದ್ರೂ ಪರ್ಚೇಸ್ ಮಾಡ್ಕೊಳ್ಳೋ ಶಕ್ತಿ ಇರ್ಬೋದು ಸರ್. ಹ್ಮ್. ಆದ್ರೆ ಜನರೆಲ್ಲ ಅವರು ವಿಚಾರವಾಗಿ ಅವ್ರು ಓಡಾಟ ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ರೆ ಅದನ್ನ ಯಾರಿಂದ ಏನು ಮಾಡಕ್ ಆಗಲ್ಲ ಸರ್. ಹೌದು ಖಂಡಿತ. ಹಾ ಸರ್. ಈಗ ನಿಮ್ಮ ಮುಂದಿನ ಹೋರಾಟ ಹೇಗಿರ್ತದೆ? ಹಂತವಾಗಿ ಶಾಂತಿಯುತವಾಗಿ ಮಾಡ್ತಾ ಇದೀವಿ ಸರ್. ಏನಿಲ್ಲ, ಒಂದು ಯೋಗೇಶ್ ಅವರ ಬ್ರೈನ್ ಮ್ಯಾಪಿಂಗ್ ಆಗ್ಬೇಕು, ಇದೇ ನನ್ನ ಹೋರಾಟ. ಯೋಗೇಶ್ ಅವ್ರ ಬ್ರೈನ್ ಮ್ಯಾಪಿಂಗ್ ಆಗ್ಬೇಕು. ಕಾಮನ್ ಸೆನ್ಸ್ ಇದ್ರೆ ನೋಡಿ ಸರ್, ಈಗ ನಾನು ಹೇಳಂತದ್ದು ಯೋಗೇಶ್ ಮ್ಯಾಟ್ರ್ ಅಲ್ಲ ಸರ್. ಮತ್ತೆ ಇವ್ರು ಏನಿದ್ದಾರೆ ಉಳ್ಕೊಂಡಿರೋಂತ ಆರೋಪಿಗಳು, ಈಗ 3 ಜನ ಇದಾರಲ್ಲ, ಇವ್ರು ಏನ್ ದೊಡ್ಡ ವಿಚಾರ ಅಲ್ಲ ಸರ್ ಅವ್ರಿಗೆ. ಒಬ್ಬನೆಲ್ಲ ಬೇರೆ ಕಡೆ ಇದ್ದಾನೆ, ಓಕೆ, ಅದು XYZ. ಆದ್ರೆ ಒಬ್ಬನ್ನೇ ಸೇವ್ ಮಾಡ್ಬೇಕು ಅಂತ ಇರೋದವ್ರು. ಒಬ್ಬನಿಗೋಸ್ಕರ ಎಲ್ಲಾರನ್ನೂ ಸಾಯಿಸ್ತಾರೆ ಅವರು, ಒಬ್ಬನಿಗೋಸ್ಕರ ಎಲ್ಲಾರನ್ನೂ ಕೊಲೆ ಮಾಡ್ತಾರೆ. ಈಗ ಏನು ಒಂದಷ್ಟು ವಿಚಾರಗಳನ್ನ ಅವರು ಫೇವರ್ ಆಗಿ ಮಾತಾಡ್ತಾ ಇದ್ದಾರೆ. ನಾಳೆ ದಿನ ಅವ್ರೇನಾದ್ರೂ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರನ್ನೂ ಕೊಲೆ ಮಾಡ್ತಾರೆ. ಅತ್ಯಾಚಾರಿಗಳಿಗೆ ಫೇವರ್ ಆಗಿ ಮಾತಾಡ್ತಾ ಇದಾರಲ್ಲ, ಇದು ಕರ್ನಾಟಕದ ನಿಜವಾದ ದುರಂತ. ಇವತ್ತು ಅತ್ಯಾಚಾರಿಗಳ ಫೇವರ್ ಆಗಿ ಮಾತಾಡ್ತಾ ಇದ್ದಾರೆ ಕೆಲವು ಹಿಂದೂ ಮುಖಂಡರು. ಅಲ್ಲಿಗೆ ಸೌಜನ್ಯ ಯಾವ ಕಮ್ಯುನಿಟಿ? ಪ್ರಶ್ನೆ ಮಾಡ್ಬೇಕಾಗತ್ತೆ. ಗೌಡ ಸಮಾಜಕ್ಕೆ ಸೇರಿದಂತ ಹಿಂದೂ ಹೆಣ್ಮಗಳು ಅಲ್ಲವಾ? ಈಗ ನಾನ್ ಹೇಳಂತದ್ದೇನಂದ್ರೆ, ನಮ್ದೇ ಅಕ್ಕ ತಂಗಿಗೆ ಈ ತರ ಆಗೈತಲ್ಲಪ್ಪ, ನಾವೇ ತಾನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ಬೇಕು, ನಾವೇ ತಾನೇ ಇದ್ ಮಾಡ್ಬೇಕು. ನೀವು ನಿಜವಾದ ಆರೋಪಿಗಳನ್ನ ತಪ್ಪು ಮಾಡ್ಬಿಟ್ಟು ಸರ್. ಆಮೇಲೆ ಇನ್ನೊಂದು ಸೂಕ್ಷ್ಮವಾಗಿ ನಾವ್ ಯೋಚನೆ ಮಾಡ್ಬೇಕಾಗಿರೋದು ಸರ್, ಸೌಜನ್ಯ ಅವರು ಫಿಸಿಕಲಿ ತುಂಬಾ ಫಿಟ್ ಆಗಿರ್ತಾರೆ ಸರ್ ಪಾಪ. ಹೌದು, ಹೆಂಗ್ ಹುಡುಗಿ. ಈಗ ಯಾರಾದ್ರೂ ಒಬ್ಬ ವ್ಯಕ್ತಿ ಹೋಗಿ ಸೌಜನ್ಯ ಅವ್ರನ್ನ ಹಿಂಬಾಲಿಸ್ತಾ ಇದಾರೆ ಮತ್ತೆ ಅವ್ರನ್ನ ಫಾಲೋ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ವಿಚಾರ ಗೊತ್ತಿದ ತಕ್ಷಣ ಅವ್ರ ಏನ್ ಮಾಡ್ತಾರೆ, ಆರಾಮಾಗಿ ಮಿಸ್ ಆಗ್ಬೋದು. ಅದೇನ್ ದೊಡ್ಡ ವಿಚಾರ ಅಲ್ಲ. ಅದೇ ಒಂದೇ ವ್ಯಕ್ತಿ ಒಬ್ಬನೇ ಬಂದು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರಂದ್ರೆ, ಆರಾಮಾಗಿ ಸಂತೋಷ್ ರಾವ್ ಏನಾದ್ರು ಬಂದು ಸೌಜನ್ಯ ಅವ್ರನ್ನ ಟಚ್ ಮಾಡಿದ್ರೆ ಒಂದೇ ಕೂಡ ಸಾಯ್ಸಾಕ್ತಾ ಇದ್ವಿ. ಒಬ್ರು ಮಾಡೋ ಕೆಲ್ಸನ ಸರ್ ಅದು? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಡಾಕ್ಟರ್ ರಿಪೋರ್ಟ್ ಕೊಡ್ತಾರೆ, ವಿಜಯನಾಗೆ ಅತ್ಯಾಚಾರ ನಡೆದಿಲ್ಲ, ವಿಜಯನಾಗೆ ಬೆರಳಲ್ಲಿ ತುಂಬಿಸಿದ್ದಾರೆ ಅಂತ ಕೊಡ್ತಾರೆ. ಎಂತಹ ಮಾನಗೆಟ್ಟವ್ರು ಸರ್ ಇವ್ರು. ಅದೇ ಹೇಳಿದ್ದು, ಕ್ರೂರಿಗಳು. ಎಂತಹ ಮಾನಗೆಟ್ಟವ್ರು. ದುಡ್ಡಂದ್ರೆ ಅಷ್ಟೇನಾ? ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬಿಡ್ತಾರ. ಒಂದೊಂದೇ ಕೇಸು. ನಾನು ಬದುಕಿರೋ ತನಕ ಎಲ್ಲ ಕೇಸುಗಳ ವಿಚಾರವಾಗೂ ಹೋರಾಟ ಮಾಡ್ತೀನಿ, ನ್ಯಾಯ ಕೊಡ್ತೀನಿ ಸರ್, ಬಿಡಲ್ಲ. 6ನೇ ತಾರೀಕಿಗೆ ಇಲ್ಲಿ ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ, ಕಲ್ಲಸಂಕದ ಬಳಿ ಧರ್ಮಸ್ಥಳದಲ್ಲಿ. ಹೌದೌದು. ಇದಕ್ಕೆ ನೀವು ಬರ್ತೀರಾ ಹೇಗೆ? 100% ಬರ್ತೀನಿ ಸರ್. ಮಾಡ್ಲೇಬೇಕಲ್ಲ ಸರ್. ಈಗ ಸೌಜನ್ಯ ಅವ್ರ ವಿಚಾರವಾಗಿ ಯಾರೇ ಹೋರಾಟ ಕರೆದ್ರು, ಕರೆ ಕೊಟ್ರು ಮಾಡ್ತೀನಿ ಸರ್, ಅದ್ರಲ್ಲೇನು ಅಭ್ಯಂತರ ಇಲ್ಲ, ಹೋಗ್ತೀನಿ. ಆಲ್ರೆಡಿ ಕರೆದಿದ್ದಾರೆ ಈಗ ನಿಮ್ಮನ್ನ, ನೀವು ಬರ್ತಾ ಇದ್ದೀರಾ? ಬರ್ತಾ ಇದ್ದೀನಿ ಸರ್. ಯಾರು ಕರೆದಿಲ್ಲ, ಬಟ್ ಬರ್ತೀನಿ ಸರ್. ಬರ್ತಿದ್ದೀರಾ? ನಿಮ್ಮ ಜೊತೆ ಎಷ್ಟು ಹೋರಾಟಗಾರರು ಬರ್ಬೋದು? ಅಂದ್ರೆ ನೀವು ಒಬ್ರೇ ಬರ್ತಾ ಇದ್ರ, ಹೋರಾಟಗಾರರು ನಿಮ್ಮ ಟೀಮ್ ಬರ್ತಾ ಇದೆಯಾ ಹೇಗೆ? ಒಂದ್ 25,000 ಜನ ಬರ್ಬೋದು ಸರ್. ಬರ್ತಾರೆ, ಒಂದ್ 25,000 ಜನ ಬರ್ತಾರೆ. 25,000 ಜನ ಬರ್ತಾರೆ. ಅದ್ರ ಜೊತೆ ನಿಮ್ ಜೊತೆ ಇರೋ ಹೋರಾಟಗಾರರು ಬರ್ತಾರೆ? ಅವರೇ ಸರ್ ಬರ್ತಾ ಇರೋದು, ನಮ್ ಜೊತೆ ಇರೋರೇ ಬರ್ತಾರೆ. ಓಕೆ. ನನಗೂ ಫಾಲೋವರ್ಸ್ ಜಾಸ್ತಿ ಇದೆ ಸರ್. 25,000 ಜನ ನಿಮ್ ಜೊತೆನೆ ಬರ್ತಾರೆ. ಒಂದು ದೊಡ್ಡ ಹೋರಾಟ ಆಗುವ ಸಾಧ್ಯತೆ ಇದೆ. ಮನೆಗೂ ಕೆಲಸ ಮಾಡಿದೀನಿ ಸರ್ ನಾನು. ಖಂಡಿತ. ಮನೆಗೂ ಕೆಲಸ ಮಾಡಿದ್ದೀನಿ, ತುಂಬಾ ಸೋಷಿಯಲ್ ಸರ್ವಿಸ್ ಮಾಡಿದೀನಿ. ನಮ್ಮನ್ನ ಎಲ್ಲಾ ಗ್ರಾಮಗಳಲ್ಲಿ ಇಷ್ಟಪಡೋ ಜನ ಇದಾರೆ ನನಗೆ. ಖಂಡಿತ. ವಿರೋಧಿಗಳೇ ಇಲ್ಲ ನನಗೆ, ಕಡಿಮೆ ವಿರೋಧಿಗಳು ಇರೋದೆಲ್ಲ ಫೇಸ್ಬುಕ್ ಅಲ್ಲಿ. ರಿಯಲ್ ಆಗಿಲ್ಲ, ಫೇಸ್ಬುಕ್ ಅಲ್ಲಿ. ಅದು ಫೇಕ್ ಅಕೌಂಟ್ ಇಂದ. ಈ 15 ವರ್ಷದ ಸರ್ವಿಸ್ ಅಲ್ಲಿ ಅದು ಫೇಕ್ ಅಕೌಂಟ್ ವಿರೋಧಿಗಳು ಬಿಡಿ. ನೇರವಾಗಿ ಬಂದು ಅವರು ವಿರೋಧ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ
ಸರ್ ಈ ಅಲ್ವಾ? 15 ವರ್ಷದ ನನ್ನ ಒಂದು ಸರ್ವಿಸ್ ಅಲ್ಲಿ ಎದುರುಗಡೆ ನಿಂತ್ಕೊಂಡು ಮಾತಾಡಿರೋಂತ ಗಂಡಸೇ ಇಲ್ಲ ಸರ್. ಹ್ಮ್, ಹ್ಮ್, ಹ್ಮ್. ಮಾತಾಡೇ ಇಲ್ಲ ಯಾವನು. ನಾನು ಹಾ. ಎದುರುಗಡೆ ನಿಂತ್ಕೊಂಡು ಮಾತಾಡಿರೋಂತ ಗಂಡಸೇ ಇಲ್ಲ. ಹ್ಮ್. ಈಗ ನಿಮ್ಗೆ ಈ ಕ್ಷಣದಲ್ಲಿ ಅನಿಸ್ತಾ ಇದೆ ಸೌಜನ್ಯಳಿಗೆ ಖಂಡಿತವಾಗ್ಲೂ ನ್ಯಾಯ ಸಿಗ್ತದೆ ಅಂತ? 100% ನ್ಯಾಯ ಸಿಗುತ್ತೆ ಸರ್. ಈಗ ನಾನು ಹೇಳೋಂಥದ್ದು ಏನಂದ್ರೆ, ಅಲ್ಲ, ಯಾವ ನಿಮ್ಮ ಹೋರಾಟ ಕಾನೂನಾತ್ಮಕವಾಗಿರ್ತದ, ಪ್ರತಿಭಟನಾತ್ಮಕವಾಗಿರ್ತದ, ಯಾವ ರೀತಿಯಲ್ಲಿ ತಗೊಂಡು ಹೋಗ್ತೀರಾ ಅಂತ? ಕಾನೂನು ಬಿಟ್ಟು ಏನೂ ಮಾಡಲ್ಲ ಸರ್. ಹ್ಮ್. ಒಂದೇ ಸರ್ ನೋಡಿ ಸರ್, ಸೂಕ್ಷ್ಮವಾಗಿ ಸ್ವಲ್ಪ ಯೋಚನೆ ಮಾಡಿ ಸರ್, ಸೂಕ್ಷ್ಮವಾಗಿ ಸ್ವಲ್ಪ ಯೋಚನೆ ಮಾಡಿ. ಹ್ಮ್, ಹ್ಮ್, ಯೋಗೇಶ್ ವಿರುದ್ಧ ತನಿಖೆಗೆ ಆದೇಶ ಮಾಡಿದ್ದು ಹ್ಮ್. ಕೆಲವೇ ದಿನಗಳಲ್ಲಿ ಸೌಜನ್ಯ ಅವರಿಗೆ ನ್ಯಾಯ ಸಿಗುತ್ತೆ ಸರ್. ಹ್ಮ್. ಹ್ಮ್. ಕೆಲವೇ ದಿನ. ಹ್ಮ್, ಹ್ಮ್. ಯೋಗೇಶ್ ಅವ್ರಿಗೆ ತನಿಖೆಗೆ ಆದೇಶ ಮಾಡಿರೋಂತ ಕೆಲವೇ ದಿನಗಳಲ್ಲಿ ನ್ಯಾಯ ಸಿಗುತ್ತೆ ಸರ್. ಏನ್ ತೊಂದರೆ ಇಲ್ಲ. ಈಗ ಯೋಗೇಶ್ ಅವರನ್ನ ಹ್ಮ್ ತನಿಖೆಗೆ ನಡೆಸಿದ್ರೆ ಈ ಸೌಜನ್ಯ ನ್ಯಾಯ ಸಿಗೋದ್ರಲ್ಲಿ ಯಾವ ಡೌಟು ಇಲ್ಲ ನಿಮ್ಗೆ? ನೋ 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 100% ನ್ಯಾಯ ಸಿಗುತ್ತೆ ಸರ್. ನಮ್ಮದೇ ಮಾಧ್ಯಮದಲ್ಲಿ ಇತ್ತೀಚೆಗೆ ನಮ್ಮದೇ ಮಾಧ್ಯಮದಲ್ಲಿ ಸೌಜನ್ಯ ಅವರ ತಂಗಿ ಸೌಂದರ್ಯ ಅವರು ಮಾತಾಡ್ತಾರೆ. ಓಕೆ. ಆ ಕ್ಷಣದಲ್ಲಿ ಹೇಳ್ತಾರೆ ಅವರು, ಏನು ಈ ತನಿಖಾಧಿಕಾರಿ ಯೋಗೇಶ್ ಇದ್ದಾರೆ, ಅವರಿಗೆ ರಕ್ಷಣೆ ಕೊಡಬೇಕಾಗತ್ತೆ, ಅವರ ಜೀವಕ್ಕೆ ಆಪತ್ತಿದೆ ಅನ್ನುವಂತ ಒಂದು ಇದನ್ನು ಮಾತಾಡ್ತೆ. ನಾನು ಕೇಳ್ತೀನಿ ಅವ್ರು, ನಿಮ್ಗೆ ಅವ್ರು ಅನ್ಯಾಯ ಮಾಡಿದ್ದಾರೆ, ಅವ್ರ ಜೀವದ ರಕ್ಷಣೆ ನಿಮ್ಗೆ ಯಾಕೆ ಬೇಕು ಅಂತ. ಇಲ್ಲ, ಸಾಕ್ಷಿ ಪೂರ ಇರೋದೇ ಅವ್ರ ಹತ್ರನೇ, ಅವ್ರ ಜೀವಕ್ಕೆ ರಕ್ಷಣೆ ಕೊಡ್ತಿದ್ರೆ ಖಂಡಿತವಾಗಿ ಅವರನ್ನ ಸಾಯಿಸ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಬಟ್ ಇದನ್ನ ನನ್ ಗಮನಕ್ಕೆ ಬಂದಿಲ್ಲ. ಬಟ್ ಏನಂದ್ರೆ ವಿಚಾರ, ಆ ಯೋಗೇಶ್ ಅವರ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ 18 ಕೊಲೆಗಳು ಆಚೆ ಬರುತ್ತೆ ಸರ್. ಅಂದ್ರೆ 18 ಕೊಲೆಗಳ ಹಿಂದೆ ಸಹ ಅಧಿಕಾರಿಗಳೇ ಇದ್ದಾರೆ ಅಂತ ಹೇಳ್ತೀರಾ? ಅದೇ ಅಧಿಕಾರಿ ಇರೋದು ಸರ್, ಅಧಿಕಾರಿಗಳಲ್ಲ, ಅವನೇ ಇರೋದು. ಇಷ್ಟು ಖಂಡಿತವಾಗಿ ನನಗ್ ಗೊತ್ತಿರೋಂಥದ್ದು ನನಗ್ ಗೊತ್ತಿಲ್ದಿರಾ ಇನ್ನ ಬೇಕಾದಷ್ಟು ಇರುತ್ತೆ ಸರ್. ಅಲ್ಲ, ಇಷ್ಟು ಖಂಡಿತವಾಗಿ ನೀವು ಹೇಗೆ ಹೇಳ್ತೀರಾ ಅಂತ ಗೊತ್ತಲ್ಲ ಸರ್. ಅಲ್ಲ, ಯೋಗೇಶ್ ಅವರು ಯಾವ ಮೂಲದ ಯೋಗೇಶ್ ಅವರು ಪುರುಷೋತ್ತಮ್ ಅವ್ರ ಹೆಸರಲ್ಲಿ ಎಷ್ಟು ದುಡ್ಡು ಮಾಡಿಟ್ಟಿದ್ದಾರೆ, ಎಲ್ಲೆಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಮಾಡಿದ್ದಾರೆ, ಎಲ್ಲೆಲ್ಲಿ ಏನೇನ್ ಸೋರ್ಸ್ ಮಾಡ್ಕೊಂಡಿದ್ದಾರೆ, ಪ್ರತಿಯೊಂದು ಗೊತ್ತು ಸರ್. ಅಂದ್ರೆ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಏನೇನ್ ಮಾಡಿದ್ದಾರೆ ಪಿನ್ ಟು ಪಿನ್ ಮಾಹಿತಿ ನಾನು ಜನರ ಮುಂದೆ ತಂದಿರ್ತೀನಿ. ಸಂದೇಶನ ಈಗ ನಾನು ಹೇಳೋಂಥದ್ದೇನಂದ್ರೆ, ಸಂದೇಶ್ ಒಂದ್ ವಿಚಾರಕ್ಕೆ ಬಂದಿದಾರಂದ್ರೆ ಅದ್ರ ಔಟ್ಪುಟ್ ಅವ್ರಿಗೆ ಗೊತ್ತಾಗಿರುತ್ತೆ ಸರ್. ಈಗ ಪರ್ಫೆಕ್ಟ್ ಆಗಿ ಅವ್ರಿಗೆ ಗೊತ್ತು ಸರ್, ಯಾವುದೇ ಕಾರಣಕ್ಕೂ ದುಡ್ಡು ಕಾಸಲ್ಲಿ ಸಂದೇಶನ ಮಾತಾಡೋಕ್ ಚಾನ್ಸೇ ಇಲ್ಲ, ಅವ್ನು ಮಾತಾಡಲ್ಲ, ಅದ್ರಲ್ಲಿ ಆಗಲ್ಲ. ಇನ್ನು ಅಕಸ್ಮಾತ್ ಏನಾದ್ರು ಸಂದೇಶನ ಟಚ್ ಮಾಡ್ಕೊಂಡ್ರೆ ಟಚ್ ಮಾಡ್ಲಿ ಸರ್, ಈಗ ಟಚ್ ಮಾಡ್ಲಿ, ಅದಕ್ಕೆ ನಾನು ರೆಡಿ ಇದ್ದೀನಿ. ಈಗ ನೋಡಿ ಸರ್, ನೋ ಲಾಸ್. ನನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ ತಂದೆ ತಾಯಿ ಅಷ್ಟೇ ಸರ್. ಈಗ ನಮ್ ತಂದೆ ತಾಯಿ ಅಷ್ಟೇ. ಅವರು ಏನಂತಾರಂದ್ರೆ, ಜನಕ್ಕೋಸ್ಕರ ಸಾವಿರಾರು ಕೆಲಸ ಮಾಡಿದ್ಯಪ್ಪ ನೀನು, 50,000ಕ್ಕೂ ಹೆಚ್ಚು ಜನ ನಿನಗೆ ಸನ್ಮಾನ ಮಾಡಿದ್ದಾರೆ, ಸುಮಾರು ನಮ್ಗೆ ಗೌರವ ಉಳಿಯುವಂತ ಕೆಲಸಗಳು 100 ಕೆಲಸಗಳು ಮಾಡಿದ್ಯಾ, ನೀನು ಹೋರಾಟ ಮಾಡ್ತಾ ಮಾಡ್ತಾ ನಿನಗೆ ಸಾವು ಬಂದ್ರೆ ಆರಾಮಾಗಿ ನಾವು ಸ್ವೀಕರಿಸ್ತೀವಿ ಅದನ್ನ ಅಂತ ಹೇಳ್ಬಿಟ್ಟು ಅಂತಾರೆ. ಅವ್ರಿಗೆ ಲಾಸ್ ಆಗುತ್ತೆ, ಬಟ್ ರಾಜ್ಯದ ಜನತೆ ನಮ್ ತಂದೆ ತಾಯಿನ ಬಿಡಲ್ಲ, ಅವ್ರನ್ನ ಸಾಕೊಳ್ತಾರೆ. ಬಟ್ ನಾನು ಎಲ್ಲಾ ಬಿಟ್ಟು ನಿಂತ್ಕೊಂಡಿರೋಂತ ವ್ಯಕ್ತಿ ಅಲ್ಲ. ಈಗ ನಿಮ್ಮ ನನ್ನನ್ನು ಮುಟ್ಟಿ ಗೆಲ್ಲಲಿ ಸರ್ ಇವರು. ಅಲ್ಲ, ನಿಮ್ಮನ್ನ ಮುಟ್ಟೋ ರೀತಿಯಲ್ಲಿ ಈಗಾಗಲೇ ನಿಮ್ಗೇನು ಬೆದರಿಕೆ ಬಂದಿದೆ? ಹಾಗಾದ್ರೆ ಬೆದರಿಕೆ ಹಾಕೋ ಗಂಡಸೇ ಇಲ್ಲ ಸರ್ ನನಗೆ ಕರ್ನಾಟಕದಲ್ಲಿ. ಎದುರು ನೇರವಾಗಿ ಬಂದು ಮಾತಾಡೋ ಗಂಡಸೇ ಇಲ್ಲ ನನ್ನ ಹತ್ರ. ಮಾತಾಡ್ಲಿ ನೋಡೋಣ. ಈಗ ನಾನು ಹೇಳೋಂಥದ್ದು ಏನಂದ್ರೆ, ವಸಂತ್ ಗಿಳಿಯಾರ್ ಮಾತಾಡ್ತಾನೆ. ಹೇಳಿ ವಸಂತ್ ಗಿಳಿಯಾರ್ ವಿಚಾರ ಹೇಳಿ. ವಸಂತ್ ಗಿಳಿಯಾರ್ ಮಾತಾಡ್ತಾನೆ, ಮಾತಾಡ್ತಾ ಬೇಕಾದಷ್ಟು ವಿಚಾರಗಳು ಮಾತಾಡ್ತಾನೆ. ಪಾಪ ಇವ್ರಿಗೆ ಏನಂದ್ರೆ, ಕೆಲವರು ಮನೆ ಪರಿಸ್ಥಿತಿಗಳು ಅಥವಾ ಏನೋ ಒಂದಿರುತ್ತೆ ಸರ್, ಪಾಪ ಕಮಿಟ್ಮೆಂಟ್ಸ್, ಹಂಗಾಗಿ ಶಾಮೀಲ್ ಆಗುವಂತ ಒಂದು ಇದಿರುತ್ತೆ. ಅದಕ್ ಸಂಬಂಧಪಟ್ಟಂಗೆ ನಮ್ ಕಡೆಯವ್ರೊಬ್ರು ಸಂದೇಶ್ನ ಸಣ್ಣ ಮಗು ಅನ್ಕೊಂಡ್ಬಿಡಪ್ಪ, ಸಂದೇಶ್ ಸಾವಿರಾರು ಯುವತಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸಿರುವಂತ ವ್ಯಕ್ತಿ, ಹಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಮಾತಾಡೋಂತ ಸಂದರ್ಭದಲ್ಲಿ, ಸಂದೇಶ್ ಹೋರಾಟ ಮಾಡಿದಾನಲ್ಲ, ಈ ಹೋರಾಟಗಳನ್ನೆಲ್ಲ ಯಾಕೆ ಕೌಂಟ್ ಮಾಡ್ಕೊಬೇಕು ಅಂತ. ನಾನು ಹೋರಾಟಗಳು ಮಾಡಿದೀನಿ, ಕೌಂಟ್ ಮಾಡ್ಕೊಂಡಿದೀನಿ. ನೀವು ಕೊಲೆಗಳು ಮಾಡಿದೀರ, ಕೌಂಟ್ ಮಾಡ್ಕೊಂಡಿದ್ದೀರಿ ಅಲ್ವಾ? ನಿಮ್ ಕಡೆಯವ್ರು ಯಾರಿದ್ದಾರೆ, ನೀವು ದೊಡ್ಡವರು ಅಂತ ಹೇಳ್ಬಿಟ್ಟು ಯಾರನ್ನ ಪೂಜೆ ಮಾಡ್ತಾ ಇದ್ದೀರಿ, ಇವ್ರು ಕೊಲೆಗಳು ಮಾಡಿರೋದನ್ನ ಕೌಂಟ್ ಮಾಡ್ಕೊಂತಾರೆ. ನಾವು ನಮ್ಮ ಹೋರಾಟ ಅದು ನಮ್ಮ ಹಕ್ಕು. ನಾನು ಎಷ್ಟು ಜನಕ್ಕೆ ನ್ಯಾಯ ಕೊಡಿಸಿದೀನಿ, ಅವರೆಲ್ಲ ನಾಳೆ ನಮ್ ಜೊತೆ ಇರ್ಬೇಕಲ್ಲ, ನಾವು ಕೌಂಟ್ ಮಾಡಿದಿರೋ ಸುಮ್ನೆ ಇರಕ್ಕಾಗುತ್ತಾ ಸರ್?
ಖಂಡಿತ ಇಲ್ಲ. ಆಮೇಲೆ ಯಾರ ಅತ್ಯಾಚಾರಿಗಳಿದಾರೋ ಅವ್ರ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಅಂತ ವಸಂತ್ ಗಿಳಿಯಾರ್ ಮಾತಾಡ್ತಾನೆ. ಸೆನ್ಸ್ ಬೇಡವಾ? ಹ್ಮ್ ಏನೇನೇನು ಏನ್ ಹೇಳ್ತಾ ಇದಾರೆ ಅವರು? ಯಾರು ಅತ್ಯಾಚಾರ ಮಾಡಿರೋಂತ ಆರೋಪಿಗಳಿದಾರೋ ಅವ್ರ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾನೆ ಆ ವ್ಯಕ್ತಿ, ಹಾ 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 ವಸಂತ್ ಗಿಳಿಯಾರು. ಹಾ 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 ಹೇಗಂತೆ ಅದು? ಕಾಮನ್ ಸೆನ್ಸ್ ಬೇಡವಾ? ಹೇಗಂತೆ ಅದು? ಮಾಡ್ಲಿ. ಅಲ್ಲ, ಅವ್ರ ಮೈಂಡ್ ಸೆಟ್ ಅರ್ಥ ಆಗ್ತಾ ಇದೆ. ಈಗ ನಮ್ಗೆ ಮಾತಾಡಂತ ಮಾತುಗಳು ಸರ್, ಅಲ್ಲಿ ಬರ್ತಾ ಇರೋಂಥದ್ದು ಏನಂದ್ರೆ, ಸಂದೇಶ್ನ ಧರ್ಮಸ್ಥಳ ಕರ್ಸ್ಬೇಡಿ, ಇಡೀ ಧರ್ಮಸ್ಥಳ ಮೈಲಿಗೆ ಆತೈತೆ ಅಂತ. ಆಯ್ತಪ್ಪ, ಯಾಕೆ ಅದಕ್ಕೂ ಒಪ್ಪಣ್ಣ. ಯಾಕೆ ಯಾಕೆ ಸಂದೇಶ್ ಅವ್ರು ಬಂದ್ರೆ ಮೈಲಿಗೆ ಆಗೋದು ಯಾಕೆ? ನಾನು ಧರ್ಮಸ್ಥಳ ದೇವಸ್ಥಾನಕ್ಕೆ ಬರಲ್ಲಪ್ಪ. ಅಲ್ಲ ಯಾಕೆ ಬಂದ್ರೆ ಸೌಜನ್ಯ ಏನಾಗುತ್ತೆ? ವಿಚಾರವಾಗಿ ಮಾತ್ರನೇ ಹೋರಾಟ ಮಾಡ್ತೀನಿ. ಅಲ್ಲ ಬಂದ್ರೆ ಏನಾಗುತ್ತೆ? ಮೈಲಿಗೆ ಆಗುತ್ತಂತೆ. ಯಾಕೆ ಹಾ, ಯಾಕೆ? ಅವ್ರ ನಿಲುವು ಅದು. ಹಾ. ಅವ್ರ ನಿಲುವು. ಯಾರ ನಿಲ್ವು ಇದು? ಯಾರು ಹೇಳಿದ್ದು? ಇವ್ರನ್ನೆಲ್ಲ ಹಿಂದೂಗಳಂತಾರ ಸರ್. ನೀವು ಮನುಷ್ಯರು, ನಾನು ಮನುಷ್ಯ, ಯಾಕೆ ಆಗತ್ತಂತೆ ಮೈಲಿಗೆ? ಈ ತರ ಮೈಂಡ್ ಸೆಟ್ ಇರೋಂತವ್ರು ಸರ್. ಹ್ಮ್. ನಾನ್ ಹೇಳಂತ ಸರ್, ಮನುಷ್ಯ ಇವಾಗ ಯಾರೋ ಅಷ್ಟೇ ಸರ್, ಸಾಮಾನ್ಯ ಯಾರೋ ಅಷ್ಟೇ ಭೂಮಿ ಮೇಲೆ ಸಾವಿರಾರು ವರ್ಷ ಬದುಕಲ್ಲ ಸರ್. ಹ್ಮ್. ಇವತ್ ಮನೇಲಿ ಇರ್ತೀವಿ, ನಾಳೆ ಮಣ್ಣಲ್ಲಿ ಇರ್ತೀವಿ. ಬೇಕಾ ಇವೆಲ್ಲ? ಹೌದು, ಅಲ್ವಾ ಸರ್? ಖಂಡಿತ. ಸೆನ್ಸ್ ಇಲ್ದಿರಾ ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ ಮೋಸ ಮಾಡ್ಕೊಂಡು, ಕೊಲೆಗಳು ಮಾಡ್ಕೊಂಡು, ಅತ್ಯಾಚಾರ ಮಾಡ್ಕೊಂಡು, 40-50 ದಿನ ಇಟ್ಕೊಂಡು ಅತ್ಯಾಚಾರ ಮಾಡಿ ನದಿಗೆ ಎಸೆಯೋದು ಏನ್ ಕೆಲ್ಸಗಳು? ನಿಮ್ಮೆಲ್ಲರಿಗೂ ಅಂತ್ಯ ಆಡೋದಕ್ಕೇನೆ ಸೌಜನ್ಯ ಹೋರಾಟ ಮಾಡ್ತಾ ಇರೋಂಥದ್ದು. ನಿಮ್ಮ ಏನು ದುರಾಡಳಿತ, ನಿಮ್ಮ ಏನು ಅತ್ಯಾಚಾರಗಳಿದೆ, ಇಂಥದನ್ನೆಲ್ಲ ಅಂತ್ಯ ಮಾಡೋದಕ್ಕೇನೆ ಹೋರಾಟ ಶುರು ಮಾಡ್ತಾ ಇರೋಂಥದ್ದು ಸರ್. ಏನೇ ಆಗ್ಲಿ, ನಾನು ಇದುವರೆಗೆ ತುಂಬಾ ಸಾಕಷ್ಟು ಜನರನ್ನ ಇಂಟರ್ವ್ಯೂ ಮಾಡಿದ್ದೀನಿ ನನ್ನ ಒಂದು ಇದರಲ್ಲಿ. ನನ್ನ ಪತ್ರಿಕೆಯಿಂದ ಹಿಡಿದು ನಾನೊಬ್ಬ ಯೋಗ ಶಿಕ್ಷಕನಾದವನು, ಇಲ್ಲಿಗೆ ಬಂದವನು ಪತ್ರಿಕೆ ಮಾಧ್ಯಮದಲ್ಲಿ ಸಾಕಷ್ಟು ಇಂಟರ್ವ್ಯೂ ಮಾಡಿದ್ದೀನಿ. ಆದ್ರೆ ಮೊದಲ ಬಾರಿಗೆ ನಾನು ನಿಮ್ಮ ಇಂಟರ್ವ್ಯೂ ಮಾಡ್ತಾ ಇರೋದು ನನ್ಗೆ ಅನ್ಸಿದ್ದಿಷ್ಟೇ. ನಿಮ್ಮ ವಾಯ್ಸ್, ನಿಮ್ಮ ಧ್ವನಿಯಲ್ಲಿ ಇರುವಂತ ಅಂತ ಕಿಚ್ಚು, ಆ ನ್ಯಾಯ ಕೊಡಿಸ್ಬೇಕಾ ಅನ್ನುವಂತ ಆ ಬೆಂಕಿ ಇದೆಯಲ್ಲ, ಅದು ಖಂಡಿತವಾಗ್ಲೂ ಸೌಜನ್ಯಗೆ ನ್ಯಾಯ ಕೊಟ್ಟೆ ಕೊಡಿಸ್ತದೆ ಅನ್ನುವಂತ ಭಾವನೆ. ಯಾಕಂದ್ರೆ ಸೌಜನ್ಯ ಅವರು ಕಾಡ್ತಾರೆ ಸರ್, ಅವರು ಕಾಡ್ತಾರೆ. ನಿಮ್ಮಿಂದ ಆಗುತ್ತೆ, ನೀವು ಹೋರಾಟ ಮಾಡಿ ಅಂತ ಕಾಡ್ತಾರೆ ಸರ್ ಅವರು. ಯಾವ ರೀತಿಯಲ್ಲಿ ಕಾಡ್ತಾರೆ? ಅವ್ರ ಪರವಾಗಿ ಎಲ್ಲಾರು ನಿಲ್ಬೇಕಾಗಿರುವಂತ ಜವಾಬ್ದಾರಿ ಇವತ್ತಿದೆ ಸರ್. ನೀವು ನಿಲ್ಬೇಕು, ನಾನು ನಿಲ್ಬೇಕು, ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಹುಟ್ಟಿರೋಂತ ಪ್ರತಿಯೊಬ್ರು ಅವ್ರ ಪರವಾಗಿ ನಿಲ್ಬೇಕು ಸರ್. ಕೆಲವರು ಸೌಜನ್ಯ ಜನರಲ್ ಬೈ ಕ್ಯಾಸ್ಟ್ ಅಂತ ಹೇಳ್ಬಿಟ್ಟು ಅವ್ರ ವಿಚಾರವಾಗಿ ಯಾರು ಹೋರಾಟ ಮಾಡಿಲ್ಲ ಸರ್, ಒಂದಷ್ಟು ಜನ. ಆದ್ರೆ ನಾನು ಹೋರಾಟ ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲಾ ಸಮುದಾಯಗಳ ಪರವಾಗೂ ಹೋರಾಟ ಮಾಡ್ತೀನಿ ಸರ್. ಆಮೇಲೆ ನಂದೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ ಸರ್, ನನ್ ಮೇಲೆ ಬೇಕಾದಷ್ಟು ಅಟ್ಯಾಕ್ ಮಾಡಿದ್ದಾರೆ, ಜಾತಿ ಹಿಡಿದು ಬೈದಿದ್ದಾರೆ. ಈ ತರ ನೋಡಿ, ಮೈಲಿಗೆ ಆಗುತ್ತೆ ಸಂದೇಶ ಕಡೆ ಬಂದ್ರೆ ಅಂತೆಲ್ಲ ಬೈದಿದ್ದಾರೆ. ಬೇಕಾದಷ್ಟು ನನ್ನನ್ನೇ ನೇರವಾಗಿ ಬೈದಿದ್ದಾರೆ ಸರ್. ನಾನು ಇಡೀ ಲೈಫಲ್ಲಿ ಸರ್, ಆವತ್ತಿಂದ ಇವತ್ತಿನ ತನಕ ಒಬ್ರ ಮೇಲೆ ನಾನು ಅಟ್ರಾಸಿಟಿ ಕೇಸ್ ಹಾಕಿಲ್ಲ ಸರ್. ಒಬ್ರ ಮೇಲೆ ನಾನು ಹಾಕಲ್ಲ. ನನ್ನ ಪ್ರಾಣ ಇರೋ ತನಕ, ನಾನು ಬದುಕಿರೋ ತನಕ ಯಾರ ಮೇಲೆ ನಾನು ಅಟ್ರಾಸಿಟಿ ಕಂಪ್ಲೇಂಟ್ ಕೊಡಲ್ಲ. ನನಗೆ 1000 ಆಗ್ಲಿ, ನನ್ಗೆ ಅದಿಷ್ಟ ಇಲ್ಲ ಸರ್, ನಾನು ಕೊಡಲ್ಲ. ನಿಮ್ಮ ಜಾತಿಯನ್ನ ಅದಕ್ಕೋಸ್ಕರ ಬಳಸ್ಕೊಳ್ಳಲ್ಲ ನೀವು. ನಿಮ್ಗೆ ಧೈರ್ಯ ಇದೆ, ನಿಮ್ಗೆ ಶಕ್ತಿ ಇದೆ, ನೀವು ಹೋರಾಟ ಮಾಡ್ತೀರಾ ಅಷ್ಟೇ. ಅಷ್ಟೇ 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 ಅಷ್ಟೇ. ಈಗ ನಾನು ಹೇಳೋಂಥದ್ದೇನಂದ್ರೆ, ನಾನು ಬದುಕಿರೋ ತನಕ ಯಾರ ಮೇಲೇನೂ ಅಟ್ರಾಸಿಟಿ ಕಂಪ್ಲೇಂಟ್ ಕೊಡಲ್ಲ. ಬಹಳ ಬಹಳ ನಾನು ಬದುಕಿರೋ ತನಕ, ಯಾಕಂದ್ರೆ ಒಬ್ಬ ಹೋರಾಟಗಾರನಾಗಿ, ಅಲ್ವಾ ಸರ್? ಮತ್ತೆ ಒಂದು ಮಾತು ಮಾತಾಡ್ತಾರೆ ಸರ್. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನನಗ್ ಬರೋಂತ ಫೋನ್ಸು ನೋಡಿ, ಒಂದು ದಿನಕ್ಕೆ 1 ನಿಮಿಷಕ್ಕೆ ನಾನು ಕನಿಷ್ಠ ಪಕ್ಷ ಸರ್, 1 ನಿಮಿಷಕ್ಕೆ ನಾನು 10 ರಿಂದ 15 ಸೆಕೆಂಡು 4 ಫೋನ್ ಅಟೆಂಡ್ ಮಾಡೇ ಮಾಡ್ತೀನಿ ಸರ್ ನಾನು. ನೋಡಿ, ನನಗ್ ಬರೋಂತ ಫೋನ್ಸು ನೋಡಿ ಬರ್ತಾನೇ ಇರುತ್ತೆ ನೋಡಿ. ನಾನು ಅದನ್ನೆಲ್ಲ ಸ್ಕ್ರೀನ್ ಶಾಟ್ ಮಾಡಿ ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೋಡಿ ನೋಡಿ ಬರ್ತಾನೇ ಇರುತ್ತೆ ಫೋನ್ಸ್. ಅಷ್ಟು 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 ಕೆಲಸ ಮಾಡಿದಿರಿ ಬಿಡಿ ನೀವು, ಹೋರಾಟದಲ್ಲಿ ಅಷ್ಟು ಕೆಲಸ ಮಾಡಿದಿರಿ. ಹಾಗಾಗಿ ಜನ ನಿಮ್ಮನ್ನ ಪದೇ ಪದೇ ಆ ವಿಚಾರಕ್ಕೆ ಮಾತಾಡ್ಸ್ತಾ ಇರ್ಬೋದು. ಸರ್, ಈಗ ಒಂದು ಹೆಣ್ಣು ಮಗಳಿಗೆ ಸರ್, ಈಗ ನಾನೊಂದು ಮಾತಾಡೋದು ಸರ್, ನಿಮ್ ಮನೇಲಿ ಒಂದು ಹೆಣ್ಣು ಮಗಳು ಇದ್ದಾಳೆ ಸರ್. ಆ ಹೆಣ್ಣು ಮಗಳನ್ನ ಏನ್ ಮಾಡ್ತಾರೆ, ಮದ್ವೆ ಮಾಡ್ಕೊಂತೀನಿ ಅಂತ ನಂಬಿಸಿ ರೇಪ್ ಮಾಡ್ತಾರೆ ಸರ್. ಆ ಟೈಮಲ್ಲಿ ನಾನು ನಿಮ್ ಮಗ ಸರ್, ನಾನು ನಿಮ್ ಮಗ, ನಾನು ಏನ್ ಮಾಡ್ತೀನಿ ಸರ್,
ಕರ್ಕೊಂಡ್ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ಸರ್. ಪೊಲೀಸ್ನವ್ರು ಯಾವ್ದೇ ಕ್ರಮ ಕೈಗೊಳ್ಳಲ್ಲ ಸರ್. ಆ ಹುಡುಗನ್ ಕರ್ಕೊಂಡ್ ಬಂದು ನಮ್ಮ ಕಮ್ಯುನಿಟಿ ಹೆಣ್ಮಗಳ ಜೊತೆ ಬೇರೆ ಕಮ್ಯುನಿಟಿ ಹುಡುಗನ್ನ ಮದುವೆ ಮಾಡಿಸ್ತೀನಿ ಸರ್. 2022ರಲ್ಲಿ ನಡೆಯುವಂತದ್ದು. ಇದಕ್ ಸಂಬಂಧಪಟ್ಟಂಗ ಅವಾಗೆ ನನ್ನ ಮೇಲೆ ಒಂದು ಕೇಸ್ ಆಗುತ್ತೆ, ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಕಳಿಸ್ತಾರೆ ಸರ್. ಹುಡುಗಿನೇ ಬಂದು ಕೋರ್ಟ್ ಅಲ್ಲಿ ಸಂದೇಶ್ಗೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಅವಾಗೇ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಮಾಡ್ಬಿಟ್ಟು ಹೇಳ್ಬಿಟ್ಟು ಹೊರಟೋಗ್ತಾರೆ ಸರ್. ಆವಾಗ ನಡೆಯುವಂಥದ್ದು. ಈಗ ಅಲ್ಲಿ ಒಂದು ಸಂಸಾರ ಉಳಿತು. ಅಲ್ಲಿ ಒಂದ್ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸೋ ತರ ಒಂದ್ ಕೆಲಸ ಮಾಡಿದ್ವಿ. ಅದನ್ನ ಇಟ್ಕೊಂಡು ಇವಾಗ ವಿಡಿಯೋಗಳನ್ನ ವೈರಲ್ ಮಾಡೋಂಥದ್ದು ಇನ್ನೊಂದು ಮಾಡ್ಕೊಳ್ಳಿ ಸರ್. ಈಗ ನನ್ನನ್ನು ಎಲ್ಲೋ ಒಂದ್ ಕಡೆ ವೈರಲ್ ಮಾಡ್ತಾರೋ ಏನ್ ಮಾಡ್ತಾರೋ, ಎಲ್ಲೋ ಒಂದ್ ಕಡೆ ಪಾಪ ನಮ್ಮ ಆಪೋಸಿಟ್ ಇರೋ ನಮ್ಮನ್ನ ಬೆಳೆಸ್ತಾ ಇದಾರೆ, ಬೆಳೆಸ್ಕೊಳ್ಳಿ. ಒಂದು ಕಿಡ್ನಾಪ್ ವಿಚಾರವಾಗಿ, ಅಂದ್ರೆ ಕಿಡ್ನಾಪ್ ಅಂದ್ರೆ ನಾವು ಅವನ್ನ ಕರ್ಕೊಂಡು ಹೋಗಿ ಮದುವೆ ಮಾಡಿಸ್ತೀವಿ ನಿಜ. ಅವ್ರು ಫಸ್ಟ್ ಇಂದಾನೇ ಲವರ್ಸು. ಆಮೇಲೆ ಹುಡುಗಿನಲ್ಲ, ಹುಡುಗಿನ್ ಕಿಡ್ನಾಪ್ ಮಾಡೋದಲ್ಲ ಸರ್. ಹುಡುಗಿ ನನ್ ಜೊತೆ ಬಂದು ಹುಡುಗನ್ ನಾವ್ ಎತ್ಕೊಂಡ್ ಬರ್ತೀವಿ ಅಂತ ಕಿಡ್ನಾಪ್ ಕೇಸ್ ನನ್ ಮೇಲೆ ಹಾಕೋದು. ಎಂತ ದೂರ ಅಂತ ನೋಡಿ. ಆಯ್ತಪ್ಪ, ಅವ್ರಿಬ್ರಿಗೂ ಮದುವೆ ಮಾಡ್ಸಿದ್ನಲ್ಲ, ಅವ್ರಿಬ್ರು ಮದುವೆ ಮಾಡ್ಕೊಂಡು ಏನೋ ಅವ್ರ ಜೀವನ ಓಕೆ ಸರ್. ಆ ಒಂದು ವಿಚಾರವಾಗಿ ಸಂದೇಶು ಈ ತರ ಒಂದು ವಿಧವಾಗಿ ಸರ್. ಈಗ ಹೋರಾಟಗಾರರು ಅಂದ್ರೆ ಕೇಸುಗಳಿರಲ್ವಾ ಸರ್? ಕೇಸುಗಳು ಇಲ್ದಿರ ಇರೋಂತ ಹೋರಾಟಗಾರ ಅಂದ್ರೆ ಅವನ್ ಏನಾಗ್ತಾನ ಗೊತ್ತಾ? ಮೀಡಿಯೇಟರ್ ಆಗ್ಬಿಡ್ತಾನ. ಅವನು ಹೋರಾಟಗಾರ ಅಲ್ಲ, ನಕಲಿ ಹೋರಾಟಗಾರ ಅವನು, ಅಲ್ವಾ? ಆ ವಿಚಾರನ ಇಷ್ಟೆಲ್ಲ ಮಾತಾಡ್ತಾ ಇದಾರಲ್ಲ. ಸಂದೇಶ್ಗೆ 50,000ಕ್ಕೂ ಹೆಚ್ಚು ಜನ ಸನ್ಮಾನಗಳು ಮಾಡಿದ್ದಾರೆ. ಯಾಕೆ ಮಾತಾಡಲ್ಲ? ಈಗ ಸಂದೇಶ್ ಸಾವಿರಾರು ಜನ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸಿದ್ದಾನೆ, ಯಾಕೆ ಮಾತಾಡಲ್ಲ? ಸಂದೇಶು ಸಾವಿರಾರು ಜನ ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡ್ಸೋನೆ, ಯಾಕೆ ಮಾತಾಡಲ್ಲ? 151 ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಸಿದಾರಲ್ಲಪ್ಪ. ಇಡೀ ಇಂಡಿಯಾದಲ್ಲಿ ಯಾವನ ಇದಾನ ಸರ್ ಗಂಡ್ಸು? 151 ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ ಮಾಡ್ಸೋಂತ ಗಂಡ್ಸಿದಾನ ಓವರ್ ಆಲ್ ಇಂಡಿಯಾದಲ್ಲಿ? ಮಾಡಿಸಿದೀನಲ್ಲ. ಏನ್ ಸರ್ ಈಗ ನಾನ್ ಹೇಳಂತ ಸರ್, ಇಷ್ಟೆಲ್ಲ ಯಾಕೆ ನೀವು ಮಾತಾಡ್ತಾ ಇಲ್ಲ? ಇದ್ಯಾವ್ದೋ ಒಂದೇ ಒಂದು ಕೇಸ್ ಬಗ್ಗೆ ಏನಕ್ಕೆ ಮಾತಾಡ್ತೀವಿ? ಇಷ್ಟೆಲ್ಲ ಮಾಡೋವಾಗ ನನ್ ಮೇಲೆ ಒಂದು ಕೇಸ್ ಹಾಕಿದ್ರೆ ತಪ್ಪ ಸರ್? ಒಬ್ಬ ಹೋರಾಟಗಾರನಾಗಿ ನಾನು ಅರೆಸ್ಟ್ ಆಗಿ ಜೈಲ್ಗೆ ಹೋಗಿಲ್ಲ ಅಂದ್ರೆ ತಪ್ಪ ಸರ್? ಅಲ್ವಾ ಸರ್? ಈಗ ಹಂಗಾಗಿ ನಾನ್ ನಿಮ್ಗೆ ಹೇಳೋದೇನಂದ್ರೆ, ಎನಿ ಟೈಮ್ ಯಾವಾಗಾದ್ರೂ ನನ್ನ ಲೈನ್ ತಗೊಳ್ಳಿ ಸರ್. ನಾನು ಸಿಗ್ತೀನಿ, ಮತ್ತೆ ನಿಮ್ಮ ಇದಕ್ಕೆ ಬರ್ತೀನಿ ಸರ್, ಆಫೀಸ್ಗೆ ಬರ್ತೀನಿ, ಅಲ್ಲೇ ಮಾತಾಡೋಣ ಸರ್, ತೊಂದ್ರೆ ಇಲ್ಲ. ಸೌಜನ್ಯ ಅವ್ರ ವಿಚಾರವಾಗಿ ಇನ್ನ ಜಾಸ್ತಿ ವಿಚಾರಗಳು ತಿಳ್ಕೊಂಡಿದೀನಿ. ಬಟ್ ಬೇರೆ ಬೇರೆ ಕೇಸ್ಗಳಿಗೆ ಸಂಬಂಧಪಟ್ಟಂಗ ಸಾಕ್ಷಿಗಳೇ ಬರ್ತಾ ಇದಾರೆ ಸರ್. ನೇರವಾಗಿ ಸಾಕ್ಷಿಗಳೇ ಬರ್ತಾ ಇದಾರೆ, ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ ಸಮೇತ ತಗೊಂಡ್ ಬಂದು ಕೊಡ್ತಾ ಇದಾರೆ. ಎಲ್ಲರ ಹೆಸರು ಮಾತಾಡ್ತೀನಿ ಸರ್, ಯಾರಿಗೂ ತಲೆ ಕೆಡ್ಸ್ಕೊಳ್ಳಲ್ಲ. ಐ ಡೋಂಟ್ ಕೇರ್. ಆಗ್ಲಿ, ನಮ್ಗೆ ಕೆಲವೊಬ್ಬರ ಹೆಸರುಗಳನ್ನ ಹಾಕ್ಲಿಕ್ಕೆ ಸ್ಟೇ ಇರೋದ್ರಿಂದ ನಾವು ಕೆಲವೊಬ್ಬರನ್ನ ಮ್ಯೂಟ್ ಮಾಡ್ತೀವಿ. ಅದಂತಕ್ಕೆ ಅವರಿಗೆ ಭಯ ಪಟ್ಕೊಂಡಿದೀವಿ, ಹೆದರ್ಕೊಂಡಿದೀವಿ ಅಂತಲ್ಲ, ಕಾನೂನಿಗೆ ಮರ್ಯಾದೆ ಕೊಟ್ಟು ಮಾಡುವಂತದ್ದು ಅಷ್ಟೇ, ಬಿಟ್ರೆ ಮತ್ತೇನು ಅಲ್ಲ. ನಾವ್ ಯಾರಿಗೂ ಭಯ ಪಡುವಂತ ಮಾಧ್ಯಮ ಅಲ್ಲ ಸರ್. ಈಗ ನಾನು ಹೇಳಂತದ್ದು ಒಂದು ಗಂಡಸ್ತನ, HRNK ಅಂದ್ರೆ ಒಂದು ಗಂಡಸ್ತನ ಐತೆ. ಹಂಗಾಗಿ ಅವ್ರ ಹತ್ರ ಶಾಮಿಲ್ ಆಗದಿರ ಆರಾಮಾಗಿ ಮಾಡ್ತಾ ಇದ್ರಿ ಸರ್. ದೊಡ್ಡ ದೊಡ್ಡ ಚಾನಲ್ ಅಲ್ಲಿ ಯಾವನು ಮಾತಾಡ್ತಾ ಇಲ್ಲ ಸರ್ ಇವತ್ತು. ಬನ್ನಿ ಸರ್, ಅದೇ ಮಾಡ್ಬೇಕಾಗಿರೋದು. ಗಂಡಸರು ಈಗ ಯಾರೇ ಏನೋ ಒಂದ್ ಮಾಡ್ಬೇಕಂದ್ರು ಧೈರ್ಯ ಇರ್ಬೇಕು ಸರ್. ಪ್ರತಿ ವಿಚಾರಗಳಲ್ಲಿ ನೀವು ಶಾಮಿಲ್ ಆಗ್ಬಿಟ್ರಿ ಏನ್ ಸರ್ ಅರ್ಥ? ಅದಕ್ಕೆ ಏನ್ ಅರ್ಥ ಏನುಂಟು? ಈಗ ಈಗ ಸೌಜನ್ಯನು ಹೆಣ್ಮಕ್ಳನ್ನ ನಾರ್ಮಲ್ ಆಗಿ ಸಾಯ್ಲಿಲ್ಲ, ಅಥವಾ ಸಹಜವಾದ ಒಂದು ಅದು ಎಷ್ಟು ಅದೊಂದು ದೇಹವನ್ನ ಎಲ್ಲಾದ್ರೂ ನೋಡಿದ್ರೆ, ಆ ದೇಹವನ್ನ ಬಿಸಾಕಿದ ಒಂದು ಫೋಟೋವನ್ನು ನೋಡಿದ್ರೆ ಯಾರ ಹೃದಯದವನಿಗೆ ಬರುತ್ತೆ ಸರ್. ಪ್ರತಿ ರೇಪ್ ಕೇಸಲ್ಲಿ ವೆಜೈನಲ್ಲಿ ವಿಡಿಯೋ ಮಾಡಿ ಇಟ್ಕೊಂಡಿರ್ಬೇಕು ಸರ್ ಪೊಲೀಸ್ನವ್ರು. ಯಾಕೆ ಸರ್ ಮಾಡಿಲ್ಲ ಇದ್ರಲ್ಲಿ? ತುಂಬಾ ವಿಚಿತ್ರವಾಗಿದೆ, ಎಲ್ಲ ವಿಚಿತ್ರ ಇಲ್ಲಿ, ಎಲ್ಲ ಮ್ಯಾಜಿಕ್. ಎಲ್ಲದಕ್ಕೂ ಕಾರಣ ಯೋಗೇಶ್ ಸರ್. ಅತ್ಯಾಚಾರ ಮಾಡಿ ತಗೊಂಡ್ ಬಂದು ನೇತ್ರಾವತಿ ನದಿ ತೀರದಲ್ಲಿ ಬಿಸಾಕ್ತಿವಿ. ಅವ್ರೇನಾದ್ರು ಕಂಪ್ಲೇಂಟ್ ಕೊಟ್ರೆ ನಾವು SP ಅವ್ರಿಗೆ, ಮತ್ತೆ DYSP ಅವ್ರಿಗೆ, ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲರಿಗೂ ಮಾತಾಡ್ಕೊಂತೀವಿ. ಅವ್ರ ವಿಚಾರವಾಗಿ ಕಂಪ್ಲೇಂಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಯೋಗೇಶ್ ಅವ್ರಿಗೆ ವಿಚಾರ ಮುಟ್ಸೋದು. ಅವಾಗ ಯೋಗೇಶ್ ಏನಂತಾರ ಗೊತ್ತಾ? 100% ನಿಮ್ಮನ್ ಬಿಡಲ್ಲ ಹುಡುಗಿ ಎದ್ರೆ, 100% ನಿಮ್ಗೆ ಶಿಕ್ಷೆ ಆಗೇ ಆಗ್ತೈತೆ.
ಅಂತ ಹೇಳ್ಬಿಟ್ಟು ಆ ಹುಡುಗಿಗೆ ಇಂಥ ಪರಿಸ್ಥಿತಿ ತಂದಿಡೋದ್ ಸರ್. ಹೊಟ್ಟೆ ಉರಿಯಲ್ಲ ಸರ್, ಯಾರ್ ಹೆಣ್ಮಕ್ಳಾದ್ರೇನ್ ಸರ್? ನಾನ್ ಬಿಡಲ್ಲ ಬನ್ನಿ ಸರ್. ನಾನ್ ನಾನು ಹೇಳಿದ್ದೀನಲ್ಲ, ನಾನು ಓಪನ್ ಸ್ಟೇಟ್ಮೆಂಟ್ ಆಗ್ಲಿ ಮನೇಲಿ ಹೇಳ್ಬಿಟ್ಟಿದ್ದೀನಪ್ಪ, ಆಗ್ಲಿ. ಮನೇಲಿ ಹೇಳ್ಬಿಟ್ಟಿದ್ದೀನಿ. ಆಗ್ಲಿ ರೀ, ನಿಮ್ಮ ನಾನ್ ಹೋರಾಟಕ್ಕೆ ಸತ್ತೋದಾಗ ಜಯ ಏನ್ ಸಿಗ್ಲಿ. ಮಾಡ್ಬೇಡ್ರಿ. ಆಗ್ಲಿ ನಿಮ್ಮ Thank you, sir. ಹೋರಾಟಕ್ಕೆ ಜಯ ಸಿಗ್ಲಿ. ಆದಷ್ಟು Thank you, ಬೇಗ sir. ಸೌಜನ್ಯ ಎನ್ನುವ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಲಿ. ಎಲ್ಲ ಹೋರಾಟಗಾರರು ನಿಮ್ಮ ಜೊತೆ ಇರ್ತಾರೆ. ಎಲ್ಲ ಎಲ್ಲ ಒಂದು ಹೆಣ್ಣು ಮಕ್ಕಳ ಪರವಾಗಿರುವಂಥ ಎಲ್ಲ ವ್ಯಕ್ತಿಗಳು ನಿಮ್ಮ ಒಟ್ಟಿಗಿರ್ತಾರೆ. ಎಲ್ಲ ದಲಿತರು ನಿಮ್ಮ ಒಟ್ಟಿಗಿರ್ತಾರೆ. ಎಲ್ಲ ಸಮಾಜದ ಎಲ್ಲ ಜಾತಿಯವರು ನಿಮ್ಮ ಒಟ್ಟಿಗಿರ್ತಾರೆ. ಎಲ್ಲರೂ ನಿಮ್ಮ Thank ಒಟ್ಟಿಗೆ you, sir. ಬರ್ತಾರೆ. ಈ ಹೋರಾಟಕ್ಕೆ ಆದಷ್ಟು ಬೇಗ ಒಂದು ಪೂರ್ಣ ವಿರಾಮ ಬೀಳಲಿ. ಸೌಜನ್ಯಳಿಗೆ ನ್ಯಾಯ ಸಿಗಲಿ, ನಿಮ್ಮ ಮೂಲಕ ಆದರೂ ಸಿಗಲಿ, ನಿಮ್ಮ ಧ್ವನಿಯ ಮೂಲಕ ಆದರೂ ಸಿಗಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ನಿಮಗೆ ಕೊನೆಯದಾಗಿ ಏನಾದರೂ ಹೇಳೋದಿದ್ರೆ ಹೇಳ್ಬಿಡಿ. ಜೈ ಭೀಮ್. ಆಗಲಿ, ಒಳ್ಳೇದಾಗಲಿ. ಜೈ ಭೀಮ್. ನಮ್ಮದು ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮಾಡ್ತೀನಿ ಶೇರ್ sir. ಮಾಡಿ. ನಮ್ಮ ಸಂದೇಶ್ ಅವರು ಮಾತನಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಆದಷ್ಟು ಈ ವಿಡಿಯೋವನ್ನ ಎಲ್ಲ ಜನರ ಮನೆಗೆ ತಲುಪುವಂತೆ ಮಾಡಬೇಕು ಅಂತ ಕೇಳ್ಕೊಂತ ಇಷ್ಟೊಂದು ನಮ್ಮೊಂದಿಗೆ ಇನ್ನೊಂದ್ ಮಾತ್ ಸರ್, ದಯವಿಟ್ಟು ಕರ್ನಾಟಕ ಜನತೆ ನೋಡಿ, ಇಂತ ಗಂಡಸ್ತನ ಇರುವಂತ ಚಾನಲ್ನ HRNK ಹ್ಯೂಮನ್ ರೈಟ್ಸ್ ನ್ಯೂಸ್ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮಸ್ತೆ. ಜೈ ಭೀಮ್. ಥ್ಯಾಂಕ್ ಯು.